ಬಿವೈ ವಿಜಯೇಂದ್ರ ವಿರುದ್ಧ ಶಾಸಕ ಯತ್ನಾಳ್ ವಾಗ್ದಾಳಿ ನಡೆಸಿದ್ದಾರೆ. ಅಮಿತ್ ಶಾ ಭಾಷಣದಲ್ಲಿ ವಿಜೇಂದ್ರ ಹೆಸರು ಹೇಳಿಲ್ಲ, ಭವಿಷ್ಯದ ನಾಯಕ ಉತ್ತರಾಧಿಕಾರಿ ಅಂತನೂ ಹೇಳಿಲ್ಲ. ನೀನ್ ಸಾಕಷ್ಟು ದುಡ್ದಿದ್ಯಾ ಸಾಕಪ್ಪ ಅಂದಿದ್ದಾರೆ. ಬಿಎಸ್ವೈ ರಾಜಕೀಯ ಸನ್ಯಾಸ ತಗೋತಾರೆ ಅನ್ಕೊಂಡಿದ್ದೆ. ಕಾರ್ಯಕ್ರಮಕ್ಕೆ 10 ಲಕ್ಷ ಜನ ಬಂದಿದ್ರು ಅಂತ ಹೇಳ್ತಾ ಇದ್ದಾರೆ. ಅಷ್ಟು ಜನ ಬರಕ್ ಹೆಂಗ್ ಸಾಧ್ಯ? ಅಷ್ಟು ಜಾಗ ಎಲ್ಲಿದೆ ಅಂತ ಯತ್ನಾಳ್ ಅವರು ಪ್ರಶ್ನಿಸ್ತಾ ಇದ್ದಾರೆ. ವಿಜಯೇಂದ್ರ ಇದ್ರೆ ಯಾರು ತಾನೇ ಪಕ್ಷಕ್ಕೆ ಬರ್ತಾರೆ? ನಾನು ಯಡಿಯೂರಪ್ಪ ಜೊತೆಗೆ ಪಕ್ಷ ಕಟ್ಟಿದ್ದೇನೆ. ವಿಜಯಪುರದಲ್ಲಿ ಶಾಸಕ ಬಸನಗೌಡ ಯತ್ನಾಳ್ ಅವರು ಈ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅದರ ಗೌರವದಿಂದ ನಮಸ್ಕಾರ ಅಟ್ಟೆ ಮಾಡಬೇಕು. ಖಾಲಿ ಮುಗಿಯುವಷ್ಟು ಏನು ಪುತ್ರ ಯಾಮವನ್ನು ಪ್ರದರ್ಶನ ಮಾಡ್ದಂಗಾಯ್ತು ಜನರಿಗೆ. ಮತ್ತು ನನಗನ್ನಿಸ್ತು ನಿನ್ನೆ ಅವರು ರಾಜಕೀಯ ಸನ್ಯಾಸ ತಗೋತಾರೆ ಯಡಿಯೂರಪ್ಪನವ್ರು ಅನಿಸಿತ್ತು. ಇಂಥ ದೊಡ್ಡ ಕಾರ್ಯಕ್ರಮ ಮಾಡಿ ವಿಜಯೇಂದ್ರ ಪ್ರಕಾರ 10 ಲಕ್ಷಕ್ಕಿಂತ ಹೆಚ್ಚು ಜನ ಸೇರಿದರು. 10 ಲಕ್ಷ ಜನ ಸೇರಬೇಕಾದ್ರೆ ನೀವು ಮುಂಜಾನೆ ಕ್ಯಾಲ್ಕುಲೇಷನ್ ಮಾಡಿಸಿದೆ 243 ಎಕರೆ ಬೇಕು. 10 ಲಕ್ಷ ನೀವು ಸ್ವಲ್ಪ ಚರ್ಚೆ ಮಾಡಿರಿ ಚೆಂದ ಮಾಡ್ಯಾರ. 10 ಲಕ್ಷಕ್ಕಿಂತ ಮಿಕ್ಕಿ ಜನ ಸೇರಿದ್ದರು ಡ್ಯಾಂಡ್ ಹೊಡ್ಲಾಕತ್ತಾರೆ ಕೆಲವು ಮಂದಿ. 243 ಎಕರೆದಾಗ ಒಬ್ಬ ಮನುಷ್ಯ ನಿಂದಿರ್ತಾನಂದ್ರೆ 4x4 ಜಾಗ ಬೇಕು. ಈಗ ನಾನು ಇತ್ತೀನಂದ್ರೆ 4x4 ಜಾಗ ಬೇಕು. ಇದು 10 ಲಕ್ಷ ಎಲ್ಲಿದು ಬರ್ತೈತೆ ರೀ? ಅದರ ಗೌರವದಿಂದ ನಮಸ್ಕಾರ ಅಟ್ಟೆ ಮಾಡಬೇಕು. ಖಾಲಿ ಮುಗಿಯುವಷ್ಟು ಏನು ಪುತ್ರ ಯಾಮವನ್ನು ಪ್ರದರ್ಶನ ಮಾಡ್ದಂಗಾಯ್ತು ಜನರಿಗೆ. ಮತ್ತು ನನಗನ್ನಿಸ್ತು ನಿನ್ನೆ ಅವರು ರಾಜಕೀಯ ಸನ್ಯಾಸ ತಗೋತಾರೆ ಯಡಿಯೂರಪ್ಪನವ್ರು ಅನಿಸಿತ್ತು. ಇಂಥ ದೊಡ್ಡ ಕಾರ್ಯಕ್ರಮ ಮಾಡಿ ವಿಜಯೇಂದ್ರ ಪ್ರಕಾರ 10 ಲಕ್ಷಕ್ಕಿಂತ ಹೆಚ್ಚು ಜನ ಸೇರಿದರು. 10 ಲಕ್ಷ ಜನ ಸೇರಬೇಕಾದ್ರೆ ನೀವು ಮುಂಜಾನೆ ಕ್ಯಾಲ್ಕುಲೇಷನ್ ಮಾಡಿಸಿದೆ 243 ಎಕರೆ ಬೇಕು. 10 ಲಕ್ಷ ನೀವು ಸ್ವಲ್ಪ ಚರ್ಚೆ ಮಾಡಿರಿ ಚೆಂದ ಮಾಡ್ಯಾರ. 10 ಲಕ್ಷಕ್ಕಿಂತ ಮಿಕ್ಕಿ ಜನ ಸೇರಿದ್ದರು ಡ್ಯಾಂಡ್ ಹೊಡ್ಲಾಕತ್ತಾರೆ ಕೆಲವು ಮಂದಿ. 243 ಎಕರೆದಾಗ ಒಬ್ಬ ಮನುಷ್ಯ ನಿಂದಿರ್ತಾನಂದ್ರೆ 4x4 ಜಾಗ ಬೇಕು. ಈಗ ನಾನು ಇತ್ತೀನಂದ್ರೆ 4x4 ಜಾಗ ಬೇಕು. ಇದು 10 ಲಕ್ಷ ಎಲ್ಲಿದು ಬರ್ತೈತೆ ರೀ? ಅದರ